ಬೆಳಗಿನ ತಿಂಡಿಗೆ ಎಷ್ಟು ಬಗೆಗಳಿದ್ರೂ ಸಾಕಾಗೋದಿಲ್ಲ. ಸುಲಭವಾಗಿ ರುಚಿಕರವಾಗಿ ಏನಾದ್ರು ಮಾಡೋಕ್ಕಾಗತ್ತಾ ಅಂತ ಹುಡುಕ್ತಾನೆ ಇರ್ತೀವಿ. ಹಾಗಾಗಿ ಇವತ್ತಿನ ಈ ವಿಡಿಯೋನಲ್ಲಿ ರುಚಿಕರ ತೊವೆ ಅವಲಕ್ಕಿ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಅರ್ಧ ಕಪ್ಪು ಹೆಸರು ಬೇಳೆನ ಒಂದು ಬಾಣಲೆನಲ್ಲಿ ತಗೊಂಡು ಸಣ್ಣ ಉರಿಯಲ್ಲಿ ಹದವಾಗಿ ಒಳ್ಳೆ ಘಮ ಬರಬೇಕು, ಅಲ್ಲಲ್ಲಿ ಕಂದು ಬಣ್ಣ ಬರಬೇಕು ಅಷ್ಟುವರೆಗೆ ಹುರ್ಕೊಳ್ಬೇಕಾಗತ್ತೆ. ಆನಂತರ ಅದನ್ನು ಒಂದು ಕುಕ್ಕರಲ್ಲಿ ತಗೊಂಡು ನೀರು ಹಾಕಿ ಒಂದು ಸಲ ತೊಳ್ಕೊಂಡು ಆನಂತರ 2 ಪಟ್ಟು ನೀರನ್ನು ಹಾಕಿ ಬೇಯಿಸ್ಕೊಳ್ಬೇಕು. ನಾನು ಈ ಹೆಸರುಬೇಳೆ ಜೊತೆ ಒಂದು 1/4 ಕಪ್ಪಷ್ಟು ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು. ನೀವು ನೆನೆಸಿರೋ ಶೇಂಗಾ ಬೇಕಾದರೂ ಸೇರಿಸ್ಬೋದು ಅಥವಾ ಬೇರೆ ಯಾವ ಕಾಳು ಬೇಕಾದರೂ ಸೇರಿಸ್ಬೋದು. ಆನಂತರ 1/4 ಕಪ್ಪಷ್ಟು ನೀರನ್ನು ಹಾಕಿ ಹೀಗೆ ಮೆತ್ತಗೆ ಬೇಯಿಸ್ಕೊಳ್ತಾ ಇದ್ದೀನಿ. 2 ವಿಸಿಲ್ ಮಾಡಿದ್ರೆ ಬೆಂದು ಬಿಡುತ್ತೆ. ಆಮೇಲೆ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಯೋಕ್ಕೆ ಶುರುವಾದ ಕೂಡಲೇ ಅದಕ್ಕೆ ಸ್ವಲ್ಪ ಗೋಡಂಬಿ, 1 ಟೇಬಲ್ ಚಮಚದಷ್ಟು ಸಣ್ಣದಾಗಿ ಹೆಚ್ಚಿರುವಂತಹ ಅಥವಾ ತುರಿದಿರುವಂತಹ ಶುಂಠಿ, 1 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಇಷ್ಟೊತ್ತಿಗೆ ಉರಿಯನ್ನು ಸ್ವಲ್ಪ ಕಡಿಮೆ ಮಾಡಿಬಿಡಿ, ಇಲ್ಲಾಂದರೆ ಗೋಡಂಬಿ ಎಲ್ಲ ಸೀದು ಹೋದಂಗೆ ಆಗುತ್ತೆ. ಆಮೇಲೆ ಅದಕ್ಕೆ 1 ಚಮಚದಷ್ಟು ಜಜ್ಜಿರುವಂತಹ ಕಾಳುಮೆಣಸು ಅಥವಾ ಕರಿಮೆಣಸು, 1/4 ಚಮಚ ಅರಿಶಿನ, ದೊಡ್ಡ ಚಿಟಿಕೆ ಇಂಗು. ಖಾರಕ್ಕೆ ಹಸಿಮೆಣಸಿನಕಾಯಿ ಮತ್ತು ಕಾಳುಮೆಣಸು ಹಾಕಿದ್ದೀನಿ. ತೊವೆ ಅವಲಕ್ಕಿ ಆಗಿರೋದ್ರಿಂದ ಖಾರ ತುಂಬ ಜಾಸ್ತಿ ಏನಿರೋದಿಲ್ಲ, ಆದರೂ ನಿಮಗೆ ಎಷ್ಟು ಖಾರ ಬೇಕು ನೋಡಿ ಅದಕ್ಕೆ ಆಗೋ ಥರ ಎರಡನ್ನು ಹೊಂದಿಸ್ಕೊಳ್ಳಿ. ಆನಂತರ 1/4 ಕಪ್ಪು ಹಸಿ ತೆಂಗಿನ ತುರಿಯನ್ನು ಹಾಕಿ ಸ್ಟವ್ ಆಫ್ ಮಾಡಿ 1 ಸುತ್ತು ಹೀಗೆ ಮಚ್ಚಿ ಇನ್ನೊಂದು ಪಾತ್ರೆಯಲ್ಲಿ 2 ಕಪ್ಪಷ್ಟು ಮೀಡಿಯಮ್ ಅವಲಕ್ಕಿ, ನೋಡಿ ನಾನು ಗಟ್ಟಿ ಅವಲಕ್ಕಿ ಅಲ್ಲ ಮೀಡಿಯಮ್ ಅವಲಕ್ಕಿ ಬಳಸ್ತಾ ಇದ್ದೀನಿ, ಅದನ್ನು ತೊಗೊಂಡು ತೊಳ್ಕೊಳ್ತಾ ಇದ್ದೀನಿ. ನೆನೆಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ಮೀಡಿಯಮ್ ಅವಲಕ್ಕಿ ಬಳಸ್ತಾ ಇರೋದು. ನೀವು ಗಟ್ಟಿ ಅವಲಕ್ಕಿ ಬೇಕಾದರೂ ಬಳಸ್ಬೋದು. ಗಟ್ಟಿ ಅವಲಕ್ಕಿ ಆದರೆ 1 ಕಪ್ ಸಾಕು. ಜೊತೆಗೆ ಅದನ್ನು ಒಂದು 10-15 ನಿಮಿಷ ನೆನೆಸಿಟ್ಕೊಳ್ಳಿ, ಆಮೇಲೆ ಸೇರಿಸಿದ್ರೆ ಆಯಿತು. ಓಕೆನಾ. ಇವಾಗ ಅದನ್ನು ಒಗ್ಗರಣೆ ಏನು ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿ ಜೊತೆಗೆ ಬೇಯಿಸಿರುವಂತಹ ಬೇಳೆ ಮತ್ತು ಬಟಾಣಿ ಹಾಕಿ ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಗೂ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ಇದು ಈ ಬಿಸಿಬೇಳೆ ಬಾತು ಪೊಂಗಲ್ಲೆಲ್ಲ ಇರುತ್ತಲ್ಲ ಅದೇ ಥರ ತೆಳ್ಳಗಿರಬೇಕು. ಅದಕ್ಕಾಗೋ ಥರ ನೀರನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಚ್ಚಿ 1 ಅಥವಾ 2 ನಿಮಿಷ ಕುದಿಸಿದ್ರೆ ಆಯಿತು. ಇದು ಬಿಸಿ ಬಿಸಿ ಇರುವಾಗ ಸ್ವಲ್ಪ ತೆಳ್ಳಗಿರುತ್ತೆ, ತಣ್ಣಗಾಗ್ತಾ ಬಂದಾಗ ಸ್ವಲ್ಪ ಗಟ್ಟಿ ಆಗುತ್ತೆ. ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಗೂ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದನ್ನು ಸೇರಿಸಿ ಒಂದು ಸಲ ಮಗ್ಚ್ಕೊಳ್ತಾ ಇದ್ದೀನಿ. ನೋಡಿ, ಇದೊಂದು ಸ್ವಲ್ಪ ಬಿಸಿ ಆರಿದ ಮೇಲೆ ಇಷ್ಟು ಗಟ್ಟಿಯಾಗಿದೆ. ನೀವು ಇದನ್ನು ಗಮನದಲ್ಲಿ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿದ್ರೆ ಆಯಿತು. ಕೂಡಲೇ ಬಡಿಸ್ತೀರಾ ಅಂತಂದರೆ ಹೆಚ್ಚು ನೀರು ಬೇಕಾಗೋದಿಲ್ಲ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಡಿಸೋದಾದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ. ಟ್ರೈ ಮಾಡಿ ನೋಡಿ ಖಂಡಿತ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.